ಬಿಗ್ ಬಾಸ್ ಮನ್ಯಾಗ ಜಗಳ ಹೆಂಗೆ ಉಟ್ಕೊಂತಾವ ಅಂತಾನೆ ಹೇಳೋಕ್ಕಾಗಂಗಿಲ್ಲ. ಕಾರ್ತಿಕ್ ಅವರೊಂದು ಮಾತು ಹೇಳಿದರು, ಇಲ್ಲಿವರೆಗೆ ಏನು ಜಗಳ ಆಗಿರಲಿಲ್ಲ ಅಲ್ಲ, ಅದಕ್ಕೆ ಇದನ್ನು ಕಿತ್ತಾಕತಾನ, ಜಗಳ ಮಾಡಕತ್ತಾನ ಅಂತ ಹೇಳಿದರು. ಯಾರ ಬಗ್ಗೆ ಅಂತ ಹೇಳ್ತೀನಿ. ವಿನಯ್ ಅವರು ಈಗ ಎಲ್ಲರೂ ರಾಗಿ ಮುದ್ದೆ ಮಾಡ್ಕೊಂಡು ತಿಂದರು. ಅವರಿಗೆ ಮಧ್ಯಾಹ್ನಕ್ಕೆ ಊಟ ಬೇಕಲ್ವಾ, ಊಟ ಬೇಕಂತಂದರೆ ಗ್ಯಾಸ್ ಇರಬೇಕು. ಗ್ಯಾಸ್ ಇದ್ದರೆ ಅಲ್ವಾ ಊಟ ಮಾಡಿಕೊಡೋದು, ಊಟ ಅಡುಗೆ ಆಗೋದು. ಅದಕ್ಕೆ ಅವ್ರಿಗೆ ಫುಲ್ ಕೋಪ ಬಂದಿತ್ತು. ದೇವ್ರಾಣೆ ನನಗೆ ಗೊತ್ತಿಲ್ಲ, ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ನನಗೆ ಅಡುಗೆ ಮಾಡಿಕೊಡ್ರಿ, ಮಧ್ಯಾಹ್ನಕ್ಕೆ ನನಗೆ ಊಟ ಬೇಕೇ ಬೇಕು ಅಂಥೇಳಿ ವಿನಯ್ ಅವರು ತುಂಬ ಹಠ ಮಾಡಕತ್ತಿದ್ರು. ಇಲ್ಲಿ ಪ್ರತಾಪ್ ಅವರು ಹೇಳಿದರು, ನಾನು ಜವಾಬ್ದಾರಿ ತೊಗೊತೀನಿ, ಅದನ್ನು ಏನೇ ಶಿಕ್ಷೆ ಕೊಟ್ಟರು ಕೂಡ ನಾನು ತೊಗೊಳ್ತೀನಿ ಅಂತ ಹೇಳಕತ್ತಿದ್ರು. ವಿನಯ್ ಅವರು ಮತ್ತು ನಮ್ರತ ಅವರು ಹೇಳಿದರು ಏನಂತಂದರೆ, ನಿಮ್ಗೆ ಅಷ್ಟೇ ಶಿಕ್ಷೆ ಕೊಡೋಂಗಿಲ್ಲ, ಎಲ್ರಿಗೂ ಕೊಡ್ತಾರ, ಏನು ಮಾತಾಡ್ತಿದ್ ನೀನು ಅಂತ ಹೇಳಕತ್ತಿದ್ರು. ಆದರೂ ಕೂಡ ತುಂಬ ಹುಮ್ಮಸ್ಸಿಂದ ಮಾಡಿದ್ರಲ್ವ ಪ್ರತಾಪ್ ಅವರು ರಾಗಿ ಮುದ್ದೆ ತಿನ್ಬೇಕಂತ ಹೇಳಿ ಅವ್ರು ಹೇಳಿಕೊಂಡ್ರು ಪಾಪ. ಆಮೇಲೆ ಏನಂತಂದ್ರೆ, ನಾನು ಬಾಯಿ ಚಪಲಕ್ಕೆ ಮಾಡ್ಕೊಂಡು ತಿಂದೆ ಅಂತ ಹೇಳಿದರು. ಎಲ್ರಿಗೂ ಇಷ್ಟ ಇತ್ತಲ್ಲಿ, ಇವ್ರಿಗೊಬ್ರಿಗೆ ಅಂತ ಹೇಳಿ ಕಾಣಿಸವಲ್ತು, ಎಲ್ರಿಗೂ ಕೂಡ ಇಷ್ಟ ಇದ್ದಿದ್ದಕ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಅಂದರೆ ಫುಲ್ ಇಡೀ ಮನೆ ಮಂದಿಗಲ್ಲ, ಕೆಲವೊಬ್ಬರಿಗೆ ಇಷ್ಟ ಇರಲಿಲ್ಲ, ಬಟ್ ಜಾಸ್ತಿ ಜನಕ್ಕೆ ಇಷ್ಟನೇ ಇತ್ತು ರಾಗಿ ಮುದ್ದೆ ತಿನ್ಬೇಕಂತ ಹೇಳಿ. ಎಲ್ಲರೂ ಕೂಡ ಸಾಥ್ ಕೊಟ್ಟರು, ಮಾಡು ತಿನ್ನಮ್ಮ, ಚೆನ್ನಾಗಿ ಮಾಡು ಅಂತ ಹೇಳಕತ್ತಿದ್ರಲ್ಲ. ಅವರು ತುಂಬ ಖುಷಿಯಿಂದ ಮಾಡಿದ್ರು, ತಿಂದರು. ಆಮೇಲೆ ಅಲ್ಲಿ ಗ್ಯಾಸ್ ಆಫ್ ಆಯ್ತಲ್ವ, ಗ್ಯಾಸ್ ಆಫ್ ಆದಮೇಲೆ ವಿನಯ್ ಅವ್ರಿಗೆ ಸುಮ್ಮನೆ ಇರ್ತಾರ, ವಿನಯ್ ಅವ್ರಿಗೆ ಫುಲ್ ಕೋಪ ಬಂದಿತ್ತು ಅವ್ರಿಗೆ ನಿನ್ನೆ ಕೋಪ. ಅವ್ರು ಹೇಳಕತ್ತಿದ್ರು, ನನಗೆ ಮಧ್ಯಾಹ್ನ ಊಟ ಬೇಕು, ನನಗೆ ಗೊತ್ತಿಲ್ಲ ಊಟ ಬೇಕು ಅಂತ ಹೇಳಕತ್ತಿದ್ರು. ಇಲ್ಲಿ ಪ್ರತಾಪ್ ಅವ್ರು ಬಂದು ಸಮಾಧಾನ ಮಾಡಕತ್ತಿದ್ರು, ಇಲ್ಲ ಅಣ್ಣ ಮಾಡಿಕೊಡ್ತೀನಿ, ಹೆಂಗೆ ಮಾಡ್ತಿದ್ದಿ, ಗ್ಯಾಸೇ ಇಲ್ಲ, ಗ್ಯಾಸೇ ಕೊಡವಲ್ರ ಅಂದರೆ ಹೆಂಗೆ ಮಾಡಿಕೊಡ್ತಿದ್ನಿ ನನಗೆ ಊಟ ಅಂತ ಹೇಳಿ ತುಂಬ ರ್ಯಾಶ್ ಆಗಿ ಮಾತಾಡಕತ್ತಿದ್ರು. ಬಟ್ ಮೊದಲಿನ ಥರ ಅಷ್ಟು ರ್ಯಾಶ್ ಆಗಿ ಏನೋ ಕಾಣಿಸ್ತಿಲ್ಲ ವಿನಯ್ ಅವರು, ಸ್ವಲ್ಪ ಸಾಫ್ಟ್ ಆಗಿ ಮಾತಾಡೋದು ಕಾಣಿಸಿತ್ತು. ಇಲ್ಲಿ ವಿನಯ್ ಅವರು ಜಾಸ್ತಿ ಕಲೆಗೆ ಬೀಳಕತ್ತಿದ್ರಲ್ವಾ ಪ್ರತಾಪ್ ಅವರಿಗೆ, ನನಗೆ ಗೊತ್ತಿಲ್ಲ ಮಾಡಿಕೊಡ ಅಂತ ಹೇಳಿ. ಅಲ್ಲಿ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು, ಕಾರ್ತಿಕ್ ಅವರು 3 ಜನ ಕೂಡ ಬೆಡ್ ಮೇಲೆ ಮಲ್ಕೊಂಡಿದ್ರಲ್ವ. ಕಾರ್ತಿಕ್ ಅವರು ಹೇಳಿದರು, ಅವ್ನ ಗೊಬ್ಬನಿಗೆ ಯಾಕೆ ಕಲೆ ಬಿದ್ದಿದೆ, ಏನೋ ಅವ್ನು ಮಾಡಿಕೊಡ್ತೀವಿ ಗ್ಯಾಸ್ ಬಂದಿಲ್ಲ ಅಂತಂದರೆ, ಎಲ್ಲರೂ ತಿಂದಿದ್ದೀವಿ, ಈಗ ಎಲ್ಲರೂ ಅವ್ನ ಗೊಬ್ಬನಿಗೆ ಅನ್ಬೇಡ, ನಾವೆಲ್ಲರೂ ಮಾಡಿ ಕೊಡ್ತೀವಿ ನಿನಗೆ ಅಂತ ಹೇಳಕತ್ತಿದ್ರು. ನೀನು ಅಡ್ಡ ಬರಬೇಡ ಅಂತ ಹೇಳಕತ್ತಿದ್ರು ವಿನಯ್ ಅವರು. ಇದರಿಂದಾಗಿ ಏನು ಅನ್ಸಕತ್ತದ ಅಂದರೆ, ತಿಂದ ಮೇಲೆ ಎಲ್ಲರೂ ಮತ್ತೆ ಜೊತೆಗೆ ನಿಂದ್ರಲ್ವ, ಇದೇ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಪ್ರತಾಪ್ ಇಷ್ಟು ದಿನ ಒಬ್ಬರೇ ಇರ್ತಿದ್ರು, ಒಬ್ಬನೇ ಅಂತ ಹೇಳಿ ಅನ್ಕೊಳ್ತಿದ್ವಿ ಅವಾಗ. ಆದರೆ ಇವಾಗ ಕಾರ್ತಿಕ್ ಅವರು ಮತ್ತೆ ಸಾಥ್ ಕೊಡಕತ್ತಾರ. ತುಕಾಲಿ ಸಂತೋಷ್ ಅವರು ಕೂಡ ಪ್ರತಾಪ್ ಅವರು ಹೇಳಕತ್ತಿದ್ರು, ಏನಪ್ಪ ಅಂತಂದರೆ, ನನಗಷ್ಟೇ ಶಿಕ್ಷೆ ಕೊಡ್ರಿ, ನಾನೇ ಮಾಡಿರೋದು, ನಂದೇ ತಪ್ಪು, ನನಗೆ ಶಿಕ್ಷೆ ಕೊಡ್ರಿ ಅಂತ ಹೇಳಿ ಅವ್ರು ಹೇಳಕತ್ತಿದ್ರು. ಆವಾಗ ತುಕಾಲಿ ಸಂತೋಷ್, ಸುಮ್ಮನಿರು, ನಿನ್ಗೊಬ್ಬನಿಗೆ ಯಾಕೆ ಶಿಕ್ಷೆ ಬೇಕು, ನೀನೊಬ್ಬನೇ ಮಾಡಿದೇನು ತಪ್ಪು, ನಾವೆಲ್ಲರೂ ತಿಂದಿದ್ದೀವಲ್ಲ, ನಾವೆಲ್ಲರೂ ತಗೊಳ್ಳೋಣ ಶಿಕ್ಷೆ ಅಂತ ಹೇಳಿ ಸಾಥ್ ಕೊಟ್ರಲ್ವಾ. ಇದರಿಂದಾಗಿ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಪ್ರತಾಪ್ ಅವ್ರದ್ದು ಏನು ವ್ಯಕ್ತಿತ್ವ ಇದೆ, ಏನು ಗುಣಗಳಿದೆ ಅಂತ ಹೇಳಿ ಇವಾಗಾದರೂ ಅರ್ಥ ಆಗಿದೆ ಅಲ್ಲ ತುಕಾಲಿ ಸಂತೋಷ್ ಅವ್ರಿಗೆ ಅಂತ ಹೇಳಿ ಖುಷಿ ಆಗಕತ್ತದ. ಯಾಕಂತಂದರೆ ಅವ್ರಿಗೆ ಸ್ವಲ್ಪ ದಿನಗಳ ಹಿಂದೆ ತುಂಬ ಬೈಯೋದು ಅಂದು ಇದು ಮಾಡಕತ್ತಿದ್ರು. ಬಟ್ ಇವಾಗ ಪ್ರತಾಪ್ ಅಂದರೆ ಏನು ಅಂತ ಹೇಳಿ ಅರ್ಥ ಆಗಿದೆ ಅಲ್ವಾ, ಅದಕ್ಕೆ ಎಲ್ರಿಗೂ ಖುಷಿ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಯಾವತ್ತೂ ಕೂಡ ಹಿಂಗೆ ಕೆಳಗೆ ಬಿದ್ದೇ ಇಲ್ಲ ಜನರ ದೃಷ್ಟಿಯಲ್ಲಿ. ಯಾಕೆ ಹೇಳಕತ್ತೀನಿ ಈ ಮಾತಂದರೆ, ದಿನದಿಂದ ದಿನಕ್ಕೆ ಅವರು ಮೇಲೇನೆ ಹೋಗಕತ್ತಾರ ಹೊರತಾಗಿ ಕೆಳಗೆ ಇಳಿತಾನೆ ಇಲ್ಲ. ಆಮೇಲೆ ಇದೆಲ್ಲ ಆಯ್ತಲ್ಲ, ವಿನಯ್ ಅವ್ರಿಗೂ ಕೂಡ ತುಂಬ ಕೋಪ ಬಂದಿತ್ತಲ್ವ. ಪ್ರತಾಪ್ ಅವರು ಹೇಳಿದರು, ನಾನು ಹಾಲು ಕೊಡ್ತೀನಿ, ಆ್ಯಪಲ್ ಕೊಡ್ತೀನಿ ಅಂತ ಹೇಳಕತ್ತಿದ್ರು. ಅವಾಗ ನಡಬರ್ಕ ಬಂದರು ನಮ್ರತ ಅವರು ಕೂಡ. ಹಸುವಾಗ್ಯದ ಅಂತ ಅಂದಾಗ ಆ್ಯಪಲ್ ಕೊಡ್ತೀನಿ, ಮಿಲ್ಕ್ ಕೊಡ್ತೀನಿ ಅಂತಂದರೆ ಏನು ಮಾತಾಡ್ತಿದ್ ನೀನು ಅಂತ ಹೇಳಕತ್ತಿದ್ರು. ಬಟ್ ಏನು ಮಾಡೋಕ್ಕಿಲ್ಲ, ಈಗ ಶಿಕ್ಷೆ ಅಂತ ಹೇಳಿ ಬಂದಮೇಲೆ ಅನುಭವಿಸೋಕೆ ರೆಡಿ ಇರ್ತಾರ. ಆದರೆ ಯಾರಿಗೂ ಗ್ಯಾಸೇ ಇಲ್ಲ ಅಂತ ಅಂದಮೇಲೆ ಹೆಂಗಾಗುತ್ತಾ, ಅದಕ್ಕೆ ನನ್ನಲ್ಲಿ ಇರೋ ನಿಮ್ಗೆ ಕೊಡ್ತೀನಿ ಅಂತ ಅವ್ರು ಹೇಳಕತ್ತಿದ್ರು. ಬಟ್ ಇದನ್ನು ತೊಗೊಳಕ್ಕೆ ತಿನ್ನೋಕೆ ರೆಡಿ ಇರಲೇ ಇಲ್ಲ ವಿನಯ್ ಅವ್ರು ಹೇಳಕತ್ತಿದ್ರು ಏನಂತ, ನಾನು ಮಾಡ್ತೀನಿ, ಈ ಮನೆಗೆ ಏನೇನು ಮಾಡಬಾರ್ದು ಎಲ್ಲವನ್ನ ಮಾಡ್ತೀನಿ, ಶಿಕ್ಷೆ ಯಾರಿಗೆ ಬರ್ತದೆ ಗೊತ್ತಿಲ್ಲ, ಎಲ್ರಿಗೂ ಬರಲಿ, ನನಗೇನು, ನಾನು ಮಾಡ್ತೀನಿ, ಯಾವ್ಯಾವ ಮಾಡಬಾರ್ದು ಎಲ್ಲವನ್ನ ಮಾಡ್ತೀನಿ ನಾನು ಅಂತ ಹೇಳಿ ತುಂಬ ಗರಂ ಆಗಿದ್ರು ವಿನಯ್ ಅವರು. ಆಮೇಲೆ ಸುದೀಪ್ ಸರ್ ಅವರು ಈ ಥರ ಊಟ ಎಲ್ಲ ಕಳಿಸಿದ್ರಲ್ವ, ಇದರಲ್ಲಿ ಅವ್ರು ಮರ್ತು ಬಿಟ್ಟಿದ್ದಾರೆ ಅದನ್ನ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಊಟ ಸಿಕ್ತಲ್ವಾ, ಆದರೆ ಇದು ಶಿಕ್ಷೆ ಮತ್ತೆ ನಾಳೆಗೂ ಕಂಟಿನ್ಯೂ ಆಗುತ್ತಾ ಏನಾಗುತ್ತಾ ನೋಡಮ್ಮ. ಯಾಕಂತಂದರೆ ಇವತ್ತಿಗೆ ನಿನ್ನೆ ಆಯ್ತಲ್ವ ಅದೆಲ್ಲ, ಇವತ್ತು ಆ ಶಿಕ್ಷೆ ಕಂಟಿನ್ಯೂ ಆಗಿ ರಗಡಗಳು ಜಗಳಗಳು ಆಗ್ತಾವ ಇಲ್ಲ, ನೋಡಮ್ಮ ಏನಾಗ್ತದೆ ಅಂತೇಳಿ. ಬಟ್ ವಿನಯ್ ಅವರು ಕೂಲಾಗಿದ್ದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಅನ್ಸಕತ್ತದ. ಬಟ್ ಹಂಗೆ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊತ ಹೋದರೆ ಅದು ಜಗಳ ದೊಡ್ಡದಾಗ್ತದೆ ಅಂತಲೇ ಕಾಣಿಸ್ತದ. ಇನ್ನು ಈ ವಿಚಾರದ ಬಗ್ಗೆ ನಿಮ್ಗೇನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.